ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಪಾರ್ಟ್ 2ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಅನಸೂಯ ಹೇಳ್ತಾ ಇರ್ತಾಳೆ, ಅಲ್ಲ ಶಾರದಾ, ಸಿದ್ಧ ಸರ್ದು ಇವತ್ತು ಹುಟ್ಟಿದಬ್ಬ ಅಂತ ನಿನಗೂ ತುಂಬ ಚೆನ್ನಾಗಿ ಗೊತ್ತು, ಯಾಕೆ ಅವ್ರನ್ನ ಇಷ್ಟು ಸತಾಯಿಸ್ತಿದೆಯಲ್ಲ, ಒಂದು ಬರ್ತ್ಡೇ ವಿಶ್ ಮಾಡ್ಬೋದಲ್ವಾ ಅಂತ ಅನ್ಬೇಕಾದ್ರೆ, ಇರಿಯಮ್ಮ ಇವಾಗ ಮಾಡೋದು ಬೇಡ, ಸಂಜೆ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಕಿಚನ್ ಒಳಗಡೆ ಸಿದ್ದು ಬರ್ತಾನೆ. ಸಿದ್ದು ಬಂದಾಗ ತನ್ನ ಪಾಡಿಗೆ ತಾನು ಅನಸೂಯ ಅವರಿಬ್ಬರನ್ನು ಬಿಟ್ಟು ಹೊರಗಡೆ ಬಂದು ಹೂ ಕಾಡ್ತಾ ಇರಬೇಕಾದ್ರೆ, ನಾನು ಸಹಾಯ ಮಾಡ್ಕೊಡ್ತೀನಿ, ಈಗ ಕೊಡಿ ಸಕ್ಕರೆನ ಈ ಡಬ್ಬಕ್ಕೆ ಸುರಿತೀನಿ ಅಂತ ಸಿದ್ದು ಸುರಿತಾ ಇರಬೇಕಾದ್ರೆ, ಅನಸೂಯಮ್ಮ ನೀವು ಯಾವ ಇಸುವಿನಲ್ಲಿ ಹುಟ್ಟಿದ್ದು, ನಿಮ್ಗೆ ಎಷ್ಟು ವರ್ಷ ಗೊತ್ತಾ ಅಂತ ಅಂದಾಗ, ಯಾಕಪ್ಪ ಈ ರೀತಿ ಕೇಳ್ತಾ ಇದೀಯಾ, ನಾನೇನಾದರೂ ಬೇಗ ಸತ್ತೋಗ್ತೀನಿ ಅಂತ ಜ್ಯೋತಿಷವ್ರೇನಾದರೂ ಹೇಳಿದ್ರಾ ಅಂತ ಕೇಳಬೇಕಾದ್ರೆ, ಅಯ್ಯಯ್ಯೋ ಹಾಗೇನಿಲ್ಲ ಅಮ್ಮ, ಸುಮ್ಮನೆ ಕೇಳಿದೆ, ನಿಮಗೆ ಎಷ್ಟು ವರ್ಷ ಆಗಿರ್ಬೋದು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅಯ್ಯೋ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ, ಯಾವುದೋ ಜಾತ್ರೆ ಸಮಯದಲ್ಲಿ ಹುಟ್ಟಿದ್ನಂತೆ ನಮ್ಮಪ್ಪ ಹೇಳ್ತಾ ಇದ್ರು ಅಂತ ಅಂದಾಗ, ಹಾಗೆ ಶಾರದವ್ರೆ ನೀವು ಯಾವ ಇಸ್ವಿಲಿ ಹುಟ್ಟಿದ್ರಿ, ನಿಮಗೆ ನೆನಪಿದೆಯಾ ಅಂತ ಅಂದಾಗ, ಇಲ್ಲ ಸರ್, ಯಾವುದೋ ಪೆಟ್ಟಿಗೆಯಲ್ಲಿ ನಂದು ಜಾತಕ ಇದೆ, ನನಗೆ ಸರಿಯಾಗಿ ನೆನಪಿಲ್ಲ, ಇವಾಗ ಯಾಕೆ ಆ ವಿಷಯ ಎಲ್ಲ ಕೇಳ್ತಾ ಇದ್ದೀರಾ ಅಂತ ಅಂದಾಗ, ಈ ಕಡೆ ಸಿದ್ದು ಏನಿಲ್ಲ ಬಿಡಿ, ಇಷ್ಟೊಂದು ಥರ ಎಲ್ಲ ಹೇಳಿದ್ರು ಸಹ ಕ್ಲೂ ಕೊಟ್ಟರು, ಇವ್ರಿಗೆ ನನ್ನ ಬರ್ತಡೇ ಅಂತ ಗೊತ್ತಾಗ್ತಿಲ್ಲ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ. ಹಾಗೆ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಇವರಿಗೆ ಕಾಮನ್ ಸೆನ್ಸ್ ಅನ್ನೋದಿಲ್ವಾ, ಇವರಿಬ್ರು ಬರ್ಡೇನ ನಾನು ಕೇಳಿದ್ನಲ್ಲ, ಹಾಗೆ ನನ್ನ ಬಗ್ಗೆ ಕೇಳಬೇಕಂತ ಅನ್ಸಲ್ವಾ, ಇವ್ರ ಹತ್ರ ಮಾತಾಡ್ತಿದ್ದೀನಲ್ಲ ಅಂತ ಸಿದ್ದು ಬೇಜಾರು ಮಾಡಿಕೊಂಡು, ಅನಸೂಯಮ್ಮ ನಿಮ್ಮಿಬ್ರು ಬರ್ಡೇನ ನಾನು ಕೇಳಿದೆ, ಹಾಗೆ ನನ್ನ ಬರ್ತಡೇ ಯಾವತ್ತಂತ ನೀವು ಕೇಳಲ್ವಾ ಅಂತ ಅನ್ಬೇಕಾದ್ರೆ, ಅಯ್ಯೋ ಬಿಡಪ್ಪ, ನಿನ್ನ ಬರ್ತಡೇ ಕಟ್ಕೊಂಡು ನನಗೇನಾಗಬೇಕಾಗಿದೆ, ಏನಾದರೂ ನನಗೆ ಸರ್ಕಾರದಿಂದ ಏನಾದರೂ ಪಿಂಚಣಿ ಕೊಡ್ತಾರಾ ಅದನ್ನು ತಿಳ್ಕೊಂಡು, ಅಥವಾ ಏನಾದರೂ ಊರಲ್ಲಿ ನಾನು ಸಾಲ ಮಾಡಿರೋದು ಮನ್ನಾ ಆಗುತ್ತಾ ಅಂತ ಅಂದಾಗ, ಶಾರದಾ ಒಳಗೆ ನಗಾಡ್ತಾ ಇರ್ತಾಳೆ. ಆಗ ಸಿದ್ದು ಹೋಗಿ ಹೋಗಿ ಇವ್ರ ಹತ್ರ ಮಾತಾಡ್ತೀನಲ್ಲ, ಇದೆಲ್ಲ ವೇಸ್ಟ್ ಅಂತ ಅನ್ಕೋತಿರ್ಬೇಕಾದ್ರೆ, ಅಮ್ಮ ಕೊಳದಲ್ಲಿ ನೀರು ಬರೋ ಟೈಮ್ ಆಯಿತು, ನಾನಂಗೊಂದು ಹೋಗ್ಬಿಟ್ಟು ಒಂದು 2 ಕೊಡ ನೀರು ತರ್ತೀನಿ ಅಂತ ಬಿನ್ಗೆ ತಗೊಂಡು ಹೋಗ್ತಿರ್ಬೇಕಾದ್ರೆ, ಸಿದ್ದು ಕೊಡ್ರಿ ನಾನು ತಗೊಬರ್ತೀನಿ, ನೀವ್ಯಾಕೆ ಹೋಗ್ತೀರಾ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಅಲ್ಲೆಲ್ಲ ಜಗಳ ಆಗುತ್ತೆ, ಅದೆಲ್ಲ ನಿಮಗೆ ಅಭ್ಯಾಸ ಇಲ್ಲ ಬಿಡಿ ಅಂತ ಶಾರದಾ ಹೇಳ್ತಾ ಇದ್ರೆ, ರೀ ನಮ್ಮದು ಜಿಮ್ ಬಾಡಿ ಕಂಡ್ರೆ ನೋಡ್ರಿ, 6 ಮಂತಿಂದ 6 ಪ್ಯಾಕ್ ಬರೋ ರೀತಿ ಮಾಡ್ತಾ ಇದ್ದೀನಿ, 2 ಕೊಡ ಏನು 8 ಕೊಡ ನೀರು ತರ್ತೀನಿ ಕೊಡ್ರಿ ಅಂತ ಕೈಯಿಂದ ಬಿಂದಿಗೆ ಕಿತ್ಕೊಂಡು ಓಡೋಗ್ತಾ ಇರ್ತಾನೆ. ಹಾಗೆ ಅನಸೂಯ ಕಿಚನ್ ಒಳಗಡೆ ಬಂದು, ಏನು ಶಾರದಾ ಇವತ್ತು ಬರ್ತಡೇ, ನೋಡಿದರೆ ಅವ್ರ ಕೈಯಲ್ಲಿ ನೀರು ತಗೊಬನ್ನಿ ಅಂತ ಕಳಿಸಿದ್ದಿಲ್ಲ ಅಂತ ಅಂದಾಗ, ಅಮ್ಮ ಏನು ಮಾಡಲಿ, ನಾನು ಹೇಳ್ದೆ ತಾನೇ ಬೇಡ ಅಂತಂದ್ರು, ಅವರೇ ತಾನೇ ಹೋಗಿದ್ದು, ಬಿಡಿ ತರ್ತಾರೆ ಅಂತ ಅವಳೊಳಗೆ ನಗಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಷ್ಟುದ್ದ ನೀರು ಇಟ್ಕೊಳ್ಳೋಕ್ಕೆ ಅಂತ ವಾಟರ್ದೆಲ್ಲ ಕ್ಯೂ ನಿಂತ್ಕೊಬಿಟ್ಟಿರ್ಬೇಕಾದ್ರೆ, ಅಲ್ಲಿರೋ ಹೆಂಗಸರು ಮಾತಾಡ್ಕೊತಿರ್ತಾರೆ. ನಮ್ಮ ಓನರ್ ತಲೆಗೆ ಯಾರು ಹೊಡೆದಿದ್ದು ಗೊತ್ತೇ ಆಗಲಿಲ್ವ ಅಂತ ಒಂದು ಹೆಂಗಸ ಹೇಳ್ತಿರ್ಬೇಕಾದ್ರೆ, ಇನ್ನೊಬ್ಳು, ಅಯ್ಯೋ ಒಂದು ದೊಡ್ಡ ಜುಪ್ನ ದುಡ್ಡೇ ಬಿಚ್ಚಲ್ಲ, ನಾವೆಲ್ಲ ದುಡ್ಡು ಕೊಡೋಕ್ಕೆ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸೋ ಪರಿಸ್ಥಿತಿ ಬಂದರೂ ಬರ್ಬೋದು ಅಂತ ಹಾಡ್ಕೊಂಡು ನಗಾಡ್ತಿರ್ಬೇಕಾದ್ರೆ, ಅಲ್ಲಿನ ಮುತ್ಕಜ್ಜಿ ಬರ್ತಾಳೆ. ಏ ಮಂಗಳ, ಮೊದಲು ನೀನು ನನ್ನ ಕೊಡನ ತುಂಬಿಸಿ ಒಳಗಡೆ ಎತ್ತಿಡು, ನಾನು ವ್ಯಾಪಾರಕ್ಕೆ ಹೋಗಬೇಕು ಅಂತ ಅಂದಾಗ, ಬಂದ್ಬಿಟ್ಲು ದೊಡ್ಡ ಮುದುಕಿ, ಏನು ದೊಡ್ಡ ರಾಜಮಾತೆ, ಏನೋ ಹಿರಿಯ ಮುದುಕಿ ಅಂತ ನಾನು ಕೆಲಸ ಮಾಡಿಕೊಟ್ರೆ ನನಗೆ ಎಷ್ಟೊಂಥರ ಹೇಳ್ತಾಳೆ ಅಂತ ಎಲ್ಲ ಗುಣಗುಣ ಮಾತಾಡ್ತಿರ್ಬೇಕಾದ್ರೆ, ಸಿದ್ದು ಬಿಂದಿಗೆ ತಾಂಡು ನೀರಿಡೋಕೆ ಅಂತ ಬರ್ತಾ ಇರ್ತಾನೆ. ಹಾಗೇನೊಂದು ಕಡೆ ಕ್ಯೂ ನೋಡಿ ಸಿದ್ದುಗೆ ಭಯ ಆಗ್ತಾ ಇರುತ್ತೆ, ಅಲ್ಲ ಇವರೇ ನೀರಿಡಕ್ಕೆ ಬಂದಾರ ಅಥವಾ ಡಿಪೋದಲ್ಲಿ ರೇಷನ್ ತಗೊಳಕ್ಕೆ ನಿಂತಿದ್ದಾರೋ ನನಗಂತೂ ಗೊತ್ತಿಲ್ಲ, ನನ್ನ ಸರದಿ ಬರೋ ಅಷ್ಟೊತ್ತಿಗೆ ಕತ್ಲೆ ಆಗಿದ್ರು ಆಗ್ಬೋದು ಅಂತ ಮುಂದೆ ಹೋಗಿ ನೀರು ಇಟ್ಕೊಳ್ಳೋಣ ಅಂತ ಬರ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಇನ್ನೊಬ್ಬ ಗಂಡಸು, ಅಕ್ಕ ಒಂದು ಬಿಂದಿಗೆ ನೀರು ಕೊಡಿ, ನಾನು ಡ್ಯೂಟಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ತಿದ್ರೆ, ಅಲ್ಲಿರೋ ಮಂಗಳಮ್ಮ ಕೂಗಾಡ್ತಾ ಇರ್ತಾಳೆ, ನೀನೊಬ್ಬನೇ ಕೆಲಸಕ್ಕೆ ಹೋಗೋದು, ನಾವೇನು ಕಡಲೆಬುರಿ ತಿನ್ನಕ್ಕೆ ಹೋಗ್ತೀವ, ಬಾರಯ್ಯ ಕ್ಯೂನಲ್ಲಿ ಅಂತ ಬೈತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಗಾಬರಿ ಆಗ್ತಾ ಇರುತ್ತೆ. ಹಾಗೆ ಎಲ್ಲ ಹೆಂಗಸರು ಸೇರಿ ಗಂಡಸನ್ನ ಬೈತಾ ಇರ್ತಾರೆ, ನಿನಗೆ ಗೊತ್ತಾಗಲ್ವಾ, ನಾವು ಮನೆ ಅಡುಗೆ ಕೆಲಸ ಮಾಡಬೇಕು, ಬಾರಯ್ಯ ಕ್ಯೂನಲ್ಲಿ ನಿಂತ್ಕೊ ಅಂತ ಅಂದಾಗ, ಆ ಮನುಷ್ಯ ಸಿದ್ದು ಹತ್ರ ಬಂದ್ಬಿಟ್ಟು, ಓ ಸರ್ ನೀವು ಇಲ್ಲೇ ಇದ್ದೀರಾ, ಇಬ್ಬರು ಒಟ್ಟಿಗೆ ಕೆಲಸಕ್ಕೆ ಹೋದ್ರಾಗುತ್ತೆ ಬಿಡಿ ಅಂತ ಕ್ಯೂನಲ್ಲಿ ನಿಂತಿರ್ಬೇಕಾದ್ರೆ ಓನರ್ ಬರ್ತಾರೆ. ಏನರಮ್ಮ ಬೇಗ ಬಂದು ನೀರು ಇಟ್ಕೋಬೇಕು ತಾನೆ, ಇನ್ನು 10 ನಿಮಿಷದಲ್ಲಿ ನೀರು ಆಫ್ ಆಗುತ್ತೆ, ಆಮೇಲೆ ಓನರೇ ನೀರಿಲ್ಲ ಅಂತ ಜಗಳಾಡಬೇಡಿ ಅಂತ ಅನ್ಬೇಕಾದ್ರೆ, ಸಿದ್ದುಗಳೊಳಗೆ ಟೆನ್ಷನ್ ಆಗ್ತಿರುತ್ತೆ. 10 ನಿಮಿಷದಲ್ಲಿ ನೀರು ಇಟ್ಕೊಳಕ್ಕಾಗುತ್ತಾ, ಹಾಗಾದ್ರೆ ಖಂಡಿತ ನಾನು ಸ್ನಾನ ಮಾಡಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದಾ ಬರ್ತಾಳೆ. ಇನ್ನು ನೀವು ನೀರು ಇಟ್ಕೊಂಡಿಲ್ವಾ ಅಂತ ಅನ್ಬೇಕಾದ್ರೆ, ಅಯ್ಯೋ ರೀ ದೊಡ್ಡ ಕ್ಯೂ ನಿಂತಿದೆ ಕಣ್ರಿ, ಖಂಡಿತ ನೀರು ಸಿಗಲ್ಲ, ನಾನು ಸ್ನಾನ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಬಂದ್ರಿ ಅಂತ ಬಿಂದಿಗೆ ಕಿತ್ಕೊಂಡು ಮುಂದೆ ಹೋಗಿ, ನೋಡಿ ಇವತ್ತು ನಾವು ಹೊಸ್ದಾಗಿ ಬಂದಿದ್ದೀವಿ, ನೀರು ಎಷ್ಟು ಗಂಟೆ ಬಿಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಸ್ವಲ್ಪ ಎಳ್ಕೊಡೋ ನೀರು ಕೊಡ್ತೀರಾ ಅಂತ ಅಲ್ಲಿರೋ ಅಕ್ಕಂದಿರನ್ನ ಕೇಳ್ತಿರ್ಬೇಕಾದ್ರೆ, ಸರಿ ಇವತ್ತು ನೀರು ಇಳ್ಕೊಡಿ, ನಾಳೆಯಿಂದ ಬೇಗ ನಿಂತ್ಕೊಳ್ಳಿ ಅಂತ ಅಲ್ಲಿನ ಜನ ಹೇಳ್ತಾ ಇರ್ತಾರೆ. ಹಾಗೆ ಖುಷಿಯಿಂದ ಶಾರದಾ ಸಿದ್ದು ಇಬ್ಬರು ಸಹ ನೀರನ್ನ ಹಿಡ್ಕೋತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಸುಮಿತ್ರ ವಿಮಲ ಹೂ ಕಟ್ತಾ ಇರಬೇಕಾದ್ರೆ, ಜ್ಯೋತಿಕಾ ಮತ್ತು ಪಾರಿಜಾತ ಕಾಫಿ ಕುಡಿತಾ ಇರ್ತಾರೆ. ಅಷ್ಟೊತ್ತಿಗೆ ಆರತಿ ರೆಡಿಯಾಗಿ ಹೋಗ್ತಿರ್ಬೇಕಾದ್ರೆ, ಎಲ್ಲಿಗೆ ಹೋಗ್ತಿದ್ದೆ ಆರತಿ ಅಂತ ಕೇಳ್ತಾ ಇದ್ರೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಮ್ಮ ಅಂತ ಅಂದಾಗ, ಜ್ಯೋತಿಕಾ ಕೋಪ ಮಾಡ್ಕೊಂಡು, ಓಹೋ ಇವತ್ತು ಸಿದ್ದು ಬರ್ಡೇ ಅಲ್ವಾ, ಅದಕ್ಕೆ ದೇವ್ರ ಹತ್ರ ಈ ಕಡೆ ಸ್ಪೆಷಲ್ಲಾಗಿ ಅರ್ಚನೆ ಮಾಡ್ಸೋಕೆ ಹೋಗ್ತಾ ಇದೆಯಾ ಅಲ್ವಾ ಅಂತ ಅಂದಾಗ, ನಾನು ನಿಮಗೇನಾದರೂ ಆ ರೀತಿ ಹೇಳಿದ್ನ, ಸುಮ್ಮನೆ ಕ್ಯಾಶುವಲಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನಿಮಗೆಲ್ಲ ಗಿಲ್ಟ್ ಇವಾಗ ಕಾಡ್ತಾ ಇದೆ ಅಂತ ಅನಿಸುತ್ತೆ, ಹಾಗಾದ್ರೆಪ್ಪ ನೀನು ಹೋಗೋಣ ಅಂತ ಅಂದಾಗ, ನಾನು ಬರಲ್ಲ ಅಂತ ಹೇಳ್ತಾ ಇರ್ತಾಳೆ.
ಇರ್ತಾಳೆ. ಯಾವಾಗಲೂ ಜಾಸ್ತಿ ಸಿದ್ದು ಅಣ್ಣನ ಬಗ್ಗೆ ಹಾಗೆ ಶಾರದಾ ಅತ್ತಿಗೆ ಬಗ್ಗೆ ನೀನೇ ಯೋಚನೆ ಮಾಡ್ತಿದ್ದೀಯಾ? ನಿನಗೆ ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಏಕೆಂದರೆ ನೀವು ಅವರಿಬ್ಬರನ್ನು ಮನೆ ಬಿಟ್ಟು ಓಡಿಸಿದಿರಲ್ಲ ಅದಕ್ಕಲ್ವಾ ಅಂತ ಅಂದಾಗ, ಏನು ಮಾತಾಡದೆ ನಾನು ಬರಲ್ಲ ನನಗೆ ಕೆಲಸ ಇದೆ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಓಹೋ, ಹಾಗಾದ್ರೆ ಅಣ್ಣ ಅದಕ್ಕೆನ ಎದುರಿಸೋ ಧೈರ್ಯ ಇಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಾ ಅಲ್ವಾ ಜೋ ಅಂತ ಅಂದಾಗ, ಶಡಾಪ್ ಆರ್ತಿ, ಏನೇನೋ ಮಾತಾಡಬೇಡ, ಅವ್ರನ್ನ ಕಂಡು ನನಗೇನು ಭಯ ಅಂತ ಜೋ ಕೂಗಾಡ್ತಾ ಇರ್ತಾಳೆ. ಹಾಗಾದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಬನ್ನಿ, ಪ್ರೂವ್ ಮಾಡಬೇಕು ಅಂತ ಅಂದ್ರೆ ನನ್ನ ಜೊತೆ ದೇವಸ್ಥಾನಕ್ಕೆ ಬನ್ನಿ ಅಂತ ವಾದ ಮಾಡ್ತಾ ಇರ್ತಾಳೆ. ಹಾಗೆ ನಿಮಗೆ ಯಾರಿಗೂ ಸಹ ದೇವಸ್ಥಾನಕ್ಕೆ ಬರೋ ಧೈರ್ಯ ಇಲ್ಲ ಅಂತ ಅನ್ಸುತ್ತೆ. ಸರಿ ಆಯ್ತು ದೇವ್ರೆ, ಇವರಿಗೆ ಸ್ವಲ್ಪ ಧೈರ್ಯ ಕೊಡು ಅಂತ ನಾನೇ ಕೇಳ್ಕೊ ಬರ್ತೀನಿ, ಬಾಯಮ್ಮ ಬಾಯತ್ತೆ, ನಾನು ಹೋಗ್ತೀನಿ ಅಂತ ಹೊರಟೋಗ್ತಿರ್ಬೇಕಾದ್ರೆ, ನಾವು ದೇವಸ್ಥಾನಕ್ಕೆ ಬಂದ್ರೆ ನೀನು ಬಾಯಿ ಮುಚ್ಚುತ್ತೀಯ ಅಂತ ಅನ್ಕೊಂಡ್ರೆ ಖಂಡಿತ ನಾನು ಬರ್ತೀನಿ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಮಮ್ಮ ಅತ್ತೆ ನಡ್ರಿ ನೀವು ದೇವಸ್ಥಾನಕ್ಕೆ ಹೋಗೋಣ, ಇವಳು ಬಾಯಿ ಮುಚ್ಚಿಸ್ಲೇಬೇಕು ಅಂತ ಅಂದಾಗ, ಬೇಡ ತಾತನಿಗೆ ಗೊತ್ತಾದ್ರೆ ತುಂಬ ಬೇಜಾರು ಮಾಡ್ಕೋತಾರೆ ಅಂತ ಅನ್ಬೇಕಾದ್ರೆ, ಅಪ್ಪನಿಗೆ ಗೊತ್ತಾದ್ರೆ ಬೇಜಾರಾಗುತ್ತೆ ಅಂತ ವಿಮಲ ಹೇಳ್ತಿದ್ರೆ, ಇಲ್ಲ ನೀವು ಬರಲೇಬೇಕು ಅಷ್ಟೇ ನನಗೋಸ್ಕರ ಅಂತ ಅಂದಾಗ, ವಿಮಲ ಪ್ಲೀಸ್ ಹೋಗೋಣ ಬಾ ಸುಮಿತ್ರಾ ಅಂತ ಕರಿತಾ ಇರ್ತಾಳೆ. ಸರಿ ಹಾಗಾದರೆ ರೆಡಿಯಾಗಿ ಬರ್ತೀವಿ ಅಂತ ಅವರಿಬ್ರು ಹೋಗ್ತಾ ಇದ್ರೆ, ಈ ಕಡೆ ಗ್ರಾನಿ ನಾನು ರೆಡಿ ಆಗ್ಬೇಕಂದಾಗ, ನನಗಿನ್ನ ತುಂಬ ಚೆನ್ನಾಗಿ ನೀನು ಕಾಣಿಸ್ಬೇಕು ಬಾ ರೆಡಿ ಮಾಡ್ತೀನಿ ಅಂತ ಗೋಲ್ಡಿನ ಕರ್ಕೊಂಡು ಹೋಗ್ತಾ ಇದ್ರೆ, ತನ್ನ ಪ್ಲಾನ್ ವರ್ಕ್ ಆಗ್ತಿದೆ ಅಂತ ಈ ಕಡೆ ಆರ್ತಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಶಾರದಾ, ದೀಪು ಹಾಗೆ ಸಿದ್ದು ಅನಸು ಎಲ್ಲರೂ ಸಹ ದೇವಸ್ಥಾನಕ್ಕೆ ಬರ್ತಿರ್ಬೇಕಾದ್ರೆ, ಅಮ್ಮ ವಿಶ್ ಮಾಡ್ಲಾ ಅಂತ ದೀಪು ಕೇಳ್ತಾ ಇರ್ತಾಳೆ. ಬೇಡ ಸುಮ್ಮನೆ ಬಾರೆ ಅಂತ ಅಂದಾಗ, ದೀಪನ್ನ ಕೈ ಹಿಡ್ಕೊಂಡು ಸಿದ್ದು ಕೇಳ್ತಾ ಇರ್ತಾನೆ, ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ನಿಜ ಹೇಳು ಪುಟ್ಟ ಅಂತ ಅಂದಾಗ, ಏನಕ್ಕೆ ಬರ್ತೀವಿ ಅಪ್ಪ ಪೂಜೆ ಮಾಡ್ಸೋಕೆ ಬಂದಿದ್ದೀವಿ ಅಂದಾಗ, ಅಮ್ಮನಿಗೆ ತಕ್ಕ ಮಗಳು ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಅರ್ಚಕರು ಯಾರ ಹೆಸರಲ್ಲಿ ಅರ್ಚನೆ ಮಾಡಿಸ್ಲಿ ಅಂತ ಕೇಳಬೇಕಾದ್ರೆ, ದೀಪು ಹೆಸರಲ್ಲಿ ಅಂತ ಸಿದ್ದು ಹೇಳ್ತಾ ಇದ್ರೆ, ಬೇಡ ಸಿದ್ಧಾರ್ಥ ಸರ್ ಹೆಸರಲ್ಲಿ ಮಾಡಿ ಅಂತ ಅಂದಾಗ, ಸಿದ್ದುಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅವರು ನಕ್ಷತ್ರ ಗೋತ್ರ ಎಲ್ಲ ಕೇಳ್ತಿರ್ಬೇಕಾದ್ರೆ, ಶಾರದಾ ಹೇಳಿ ಅರ್ಚನೆ ಮಾಡಿಸ್ತಿದ್ರೆ ಸಿದ್ದು ತನ್ನ ಮನಸ್ಸಲ್ಲಿ ತುಂಬ ಖುಷಿ ಪಡ್ತಾ ಇರ್ತಾನೆ. ಹಾಗಾದರೆ ನನ್ನ ಬರ್ತಡೇ ಅಂತ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ಮುಂದೆ ನಾಟಕ ಮಾಡ್ತಾ ಇದ್ದಾರೆ ಅಂತ ತುಂಬ ಖುಷಿಯಿಂದ ಶಾರದಾ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಶಾರದಾ ಅರ್ಚಕರ ಹತ್ರ ಅರ್ಚನೆ ಮಾಡಿಸಿ ಹಾಗೆ ಪ್ರಸಾದ ಎಲ್ಲ ತಗೊಂಡು ದೇವ್ರನ್ನ ಪ್ರದಕ್ಷಿಣೆ ಬರ್ತಾ ಇರಬೇಕಾದ್ರೆ, ಸಿದ್ದು ಮಾತ್ರ ಅವಳನ್ನೇ ನೋಡ್ತಾ ಇರ್ತಾನೆ. ಆಗ ದೀಪು ಹೇಳ್ತಾಳೆ, ಅಮ್ಮನ ನೋಡಿದ್ದು ಸಾಕು ನನ್ನ ಗಂಟೆ ಓಡಿಸಿ ಎತ್ಕೊಂಡು ಅಂತ ಅಂದಾಗ, ದೀಪನ ಎತ್ಕೊಂಡು ಗಂಟೆ ಓಡಿಸಿದ್ಮೇಲೆ ಎಲ್ಲರೂ ಹೋಗ್ತಾ ಇರಬೇಕಾದ್ರೆ, ಶಾರದಾ ಸಿದ್ದು ಇಬ್ಬರು ಒಟ್ಟಿಗೆ ಗಂಟೆ ಹೊಡಿತಾ ಇರ್ತಾರೆ. ಹಾಗೆ ಇಬ್ಬರು ಒಬ್ಬೊಬ್ರು ಮುಖನ ನೋಡ್ತಾ ಇರಬೇಕಾದ್ರೆ, ಸಿದ್ದು ಮಾತ್ರ ತುಂಬ ಖುಷಿ ಪಡ್ಕೊಂಡು ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಗಂಟೆ ಹಿಡಿದು ಹೋಗ್ತಿದ್ರೆ, ಸಿದ್ದು ಖುಷಿಯಿಂದ ಅವಳಿಂದೆ ಮತ್ತೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಿಮಲ, ಸುಮಿತ್ರಾ ಹಾಗೆ ಆರ್ತಿ, ಪಾರಿಜಾತ, ಗೋಲ್ಡಿ ಎಲ್ಲರೂ ಸಹ ಅದೇ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ತಾ ಇರ್ತಾರೆ. ಹಾಗೆ ದೇವ್ರ ಹತ್ರ ವಿಮಲ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ, ನನ್ನ ಮಗನ ಜೀವನ ಮೂರ ಬಟ್ಟೆ ಆಗೋಗಿದೆ, ಎಲ್ಲ ವಿಧಿ ಅನ್ಕೊಂಡಂಗೆ ಆಗಿದೆ, ದಯವಿಟ್ಟು ನನ್ನ ಕ್ಷಮಿಸು, ಆದರೆ ಎತ್ತು ತಾಯಿ ನನಗೆ ಅವನ್ನ ಬಿಟ್ಟಿರೋಕ್ಕಾಗಲ್ಲ, ಅವನಿಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡು, ಆದಷ್ಟು ಬೇಗ ನಮ್ಮ ಮನೆಗೆ ಬರುವಂಗೆ ಮಾಡು ತಾಯಿ ಅಂತ ಬೇಡ್ಕೋತಾ ಇರ್ತಾಳೆ. ಜ್ಯೋತಿಕಾ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ, ಎಲ್ಲ ಸರಿದ್ರೆ ಸಿದ್ದುನ ಹೆಂಡತಿಯಾಗಿ ನಾನು ಇವತ್ತು ದೇವಸ್ಥಾನಕ್ಕೆ ಬರ್ತಿದ್ದೆ, ಆ ಶಾರದಾಯಿಂದ ಎಲ್ಲ ಹಾಳಾಯಿತು ಅಂತ ಕೈ ಮುಗಿದು ಬೇಡ್ತಾ ಇದ್ರೆ, ಅರ್ಚಕರು ಬಂದರು ಪ್ರಸಾದ ಕೊಡ್ತಾ ಇರಬೇಕಾದ್ರೆ ಎಲ್ಲರೂ ಸ್ವೀಕಾರ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ, ಅಪ್ಪ ನೀನು ದೇವ್ರ ಹತ್ರ ಏನಂತ ಬೇಡ್ಕೊಂಡೆ ಅಂತ ದೀಪು ಕೇಳ್ತಿರ್ಬೇಕಾದ್ರೆ, ನನ್ನ ದೀಪು ಬಂಗಾರಿ 106 ಕಾಲ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡೆ ಅಂತ ಸಿದ್ದು ಹೇಳ್ತಾ ಇದ್ರೆ, ನೀನೇನಂತ ಬೇಡ್ಕೊಂಡೆ ಅಂತ ಕೇಳ್ತಾ ಇರ್ತಾನೆ. ನನ್ನ ಅಪ್ಪ ಅಮ್ಮ ಯಾವಾಗಲೂ ಖುಷಿಯಾಗಿ ಜೊತೆಯಾಗಿರ್ಲಿ ಅಂತ ಬೇಡ್ಕೊಂಡೆ ಅಂತ ದೀಪು ಹೇಳ್ತಾ ಇದ್ರೆ, ಅವಳ ಮಾತು ಕೇಳ್ಕೊಂಡು ತುಂಬ ಖುಷಿಯಿಂದ ದೀಪು ಮುಖನ ಸಿದ್ದು ನೋಡ್ತಾ ಇರ್ತಾನೆ. ನಿಮ್ಮ ಅಮ್ಮ ಎಲ್ಲಿ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಇಲ್ಲೇ ಎಲ್ಲೋ ಇರ್ತಾಳೆ ಬಿಡಪ್ಪ ಅಂತ ಅನ್ಬೇಕಾದ್ರೆ, ಬಾ ಅಮ್ಮ ಹೋಗೋಣ ಹುಡ್ಕಕ್ಕೆ ಅಂತ ಸಿದ್ದು ಕರಿತಿದ್ರೆ, ಅಯ್ಯೋ ಅಮ್ಮ ಬೇರೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿದಾಳೆ, ಇವಾಗ ಹೋದ್ರೆ ಎಲ್ಲ ಹಾಳಾಗುತ್ತೆ, ಏನಾದರೂ ಮಾಡಿ ಅಪ್ಪನ ಇಲ್ಲೇ ಇರೋ ಹಾಗೆ ಮಾಡಬೇಕು ಅಂತ ಅಂದ್ಬಿಟ್ಟು, ಅಪ್ಪ ನನಗೆ ರಾಮನ ಕತೆ ಹೇಳು ಅಂತ ಕೇಳ್ಕೊಂಡು ಅಲ್ಲೇ ಕೂತ್ಕೊಬಿಡ್ತಾಳೆ. ಹಾಗೇನೊಂದ್ ಕಡೆ ಸುಮಿತ್ರಾ, ಬನ್ನಿ ಎಲ್ಲರೂ ಪ್ರದಕ್ಷಿಣೆ ಮಾಡೋಣ ಅಂತ ಎಲ್ಲಾನು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಅಣ್ಣ ಅದಕ್ಕೆ ಇಲ್ಲೇ ಎಲ್ಲೋ ಇರ್ಬೋದು ಕಾಲ್ ಮಾಡೋಣ ಅಂತ ಈ ಕಡೆ ಆರತಿ ಕಾಲ್ ಮಾಡ್ತಾ ಇರ್ತಾಳೆ. ಮತ್ತೆ ಸುಮಿತ್ರಾ ಬಂದು, ಯಾರ ಜೊತೆ ಮಾತಾಡ್ತಾ ಇದೆಯಾ, ಬಾ ಪ್ರದಕ್ಷಿಣೆ ಹಾಕೋಣ ಅಂತ ಆರತಿನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ರಾಮನ ಕಥೆನ ಈ ಕಡೆ ದೀಪುಗೆ ಹೇಳ್ತಿರ್ಬೇಕಾದ್ರೆ, ಒಂದು ಊರಲ್ಲಿ ರಾಮ ಸೀತೆ ಇರ್ತಾರೆ. ಸೀತೆ ಕಾಡಿಗೆ ಹೋದಾಗ ರಾಮ ಹುಡ್ಕೊಬರಕ್ಕೆ ಅಂತ ಹೋದಾಗ, ಅಲ್ಲೊಂದು ಅಜ್ಜಿ ಶಬರಿಮಲೆಯಲ್ಲಿ ಇರ್ತಾರೆ. ಅವರು ಹಣ್ಣನ್ನು ಮುತ್ತಿಗೆ ಆಗಿರ್ತಾರೆ. ಹಣ್ಣನ್ನು ಮುತ್ತಿಗೆ ಆಗಿದ್ರು ಸಹ ಕೋಲು ಊರ್ಕೊಂಡು ಸುತ್ತಮುತ್ತ ಇರೋ ಹಣ್ಣುಗಳನ್ನು ಡೈಲಿ ತರ್ತಾ ಇದ್ರಂತೆ. ಹಾಗೆ ಅಜ್ಜಿ ಏನಕ್ಕೆ ಕಣ್ಣು ತರ್ತಿದ್ರು ಗೊತ್ತಾ ಅಂದಾಗ, ಯಾಕಪ್ಪ ಅಂತ ಕೇಳಬೇಕಾದ್ರೆ, ರಾಮ ಒಂದಿನ ಬಂದೇ ಬರ್ತಾನೆ ಅಂತ ಎಲ್ಲ ಹಣ್ಣುಗಳನ್ನು ಅಜ್ಜಿ ತಂದಿಡ್ತಿದ್ರಂತೆ. ಅದನ್ನೆಲ್ಲ ಕಚ್ಚಿ ನೋಡ್ತಿದ್ರಂತೆ. ಯಾವುದು ಸಿಹಿ ಆಗಿರ್ತಿತ್ತು ಆ ಹಣ್ಣನ್ನು ಮಾತ್ರ ರಾಮನಿಗೆ ಇಡ್ತಿದ್ರಂತೆ. ಹಾಗೆ ಒಂದಿನ ರಾಮ ಲಕ್ಷ್ಮಣ ಶಬರಿಮಲೆಗೆ ಬಂದೇ ಬಿಟ್ರಂತೆ ಅಂತ ಅಂದಾಗ, ಹಾಗಾದ್ರೆ ಹಣ್ಣ ಬಂದು ರಾಮ ತಿನ್ನಪ್ಪ ಅಂತ ಅಂದಾಗ, ತಿಂದ ಹಣ್ಣ. ಹಾಗೆ ಲಕ್ಷ್ಮಣ ಎಂಜಲ್ನ ತಿನ್ಬೇಡ ಅಂತ ಅಂದಾಗ, ರಾಮ ಶಬರಿನನ್ನ ಪರಮ ಭಕ್ತೆ ಅಂದಮೇಲೆ ಅವ್ರ ಎಂಜಲು ತಿಂದರೆ ನನಗೆ ತುಂಬ ಒಳ್ಳೇದಾಗುತ್ತೆ ಅಂತ ತಿನ್ನಂತೆ ಅಂತ ಅಂದಾಗ, ತುಂಬ ಚೆನ್ನಾಗಿದೆ ಕತೆ ಅಪ್ಪ, ಈ ಕತೆನ ನಿಮಗೆ ಯಾರು ಹೇಳಿದ್ದು ಅಂತ ದೀಪು ಕೇಳ್ತಾ ಇರ್ತಾನೆ. ಹಾಗೆ ಈ ಕಡೆ ಹೇಳ್ತಾ ಇರ್ತಾನೆ, ನಮ್ಮಮ್ಮ
ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಿಂತರ ಇದ್ದಾಗ ರಾಮಾಯಣ ಮಹಾಭಾರತ ಎಲ್ಲ ಹೇಳ್ತಿದ್ರು ಅಂತ ಅಮ್ಮನ ನೆನೆಸ್ಕೊಂಡು ಬೇಜಾರಿಂದ ಇರ್ತಿರ್ಬೇಕಾದ್ರೆ ಅನಸೂಯ ಕಾಯ್ಸನ್ನೇ ಮಾಡ್ತಾ ಇರ್ತಾಳೆ. ಎಲ್ಲ ರೆಡಿಯಾಗಿದೆ, ಕರ್ಕೊಂಬ ದೀಪು ಅಂತ ಅಂದಾಗ ಅಮ್ಮ ಅಲ್ಲಿದ್ದಾಳೆ, ಬನ್ನಿ ಹೋಗೋಣ ಅಂತ ಅಂದಾಗ ಈ ಕಡೆ ಸಿದ್ದು ಬರ್ತಾ ಇರ್ತಾನೆ. ಬಂದು ಅಲ್ಲಿ ನೋಡಿದಾಗ ಇದೇನಿದು ದೀಪೋತ್ಸವ ಇದೆಯಾ, ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ಅಂತ ಅಂದಾಗ ಅದಕ್ಕಿಂತ ತುಂಬ ಸ್ಪೆಷಲ್ ಇದೆ ಅಪ್ಪ ಅಂದಾಗ ಏನದು ಅಂತ ಅಂದಾಗ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪ ಅಂತ ಅಂದಾಗ ಎಲ್ಲರೂ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ದಕ್ಕೆ ತುಂಬ ಶಾಕ್ ಆಗ್ತಿರುತ್ತೆ. ಹಾಗೆ ಎಲ್ಲ ಪ್ರತಿಯೊಂದು ಲೈಟು ಹತ್ತಿದಾಗ ಅವನಿಗಂತೂ ಆ ದೀಪೋತ್ಸವನ ನೋಡಿ ತುಂಬ ಖುಷಿ ಆಗ್ತಿರ್ಬೇಕಾದ್ರೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಅಂತ ಈ ಕಡೆ ಶಾರದಾ ಹೇಳ್ತಾ ಇದ್ದರೆ ಅವನಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಜೊತೆಗೆ ಖುಷಿನೂ ಆಗಿ ಈ ಕಡೆ ಶಾರದಾ ಮುಖನ ನೋಡ್ತಾ ನಿಂತ್ಕೊಬಿಟ್ಟು ಹಾಗೆ ಒಂದು ಕಡೆ ಸಿದ್ದುಗೆ ಶಾರದಾ ಮೇಲೆ ತುಂಬ ಪ್ರೀತಿಯಾಗಿ ಹಾಗೆ ಇಬ್ಬರು ಡ್ಯಾನ್ಸ್ ಮಾಡೋ ರೀತಿ ಕನ್ಸ್ಕೊಳ್ತಾ ಇರಬೇಕಾದ್ರೆ ದೀಪು ಸಡನ್ನಾಗಿ ಅಪ್ಪ ಏನು ಮಾಡ್ತಿದ್ದೀರಾ, ಯಾವ ಲೋಕದಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ರೆ ಸಿದ್ದು ಒಳಗೆ ತುಂಬ ನಗಾಡ್ತಾ ಇರ್ತಾನೆ. ಹಾಗೆ ಹ್ಯಾಪಿ ಬರ್ಡೇ ಅಂತ ಎಲ್ಲ ವಿಶ್ ಮಾಡಬೇಕಾದ್ರೆ ನನಗೆ ದೊಡ್ಡ ಸರ್ಪ್ರೈಸ್ ಕೊಟ್ರಿ ಅಂತ ತುಂಬ ಖುಷಿಯಿಂದ ಹೇಳ್ತಾ ಇದ್ದು ಶಾರದಾ ಮುಖನ ನೋಡ್ತಾ ಇರಬೇಕಾದ್ರೆ ಮತ್ತೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.